ಈ ಸರಸ್ವತಿ ನದಿ ಅದೃಶ್ಯವಾಗಿದ್ದಂತಹ ವಿಚಾರ ಮಹಾಭಾರತದಲ್ಲೇ ಒಂದು 2-3 ಕಡೆ ಬರ್ತದೆ. ಮತ್ತೆ ಐತಿಹಾಸಿಕವಾಗಿಯೂ ಕೂಡ ಅದರ ಬಗ್ಗೆ ಕೆಲವು ಉತ್ಖನನಗಳು, ಅದನ್ನು ಕಾಣುವಂತಹ ಪ್ರಯತ್ನ ಇವೆಲ್ಲ ನಡೆದಿವೆ. ಅದರ ಕುರಿತು ಕೆಲವು ನನ್ನ ಸಂಗ್ರಹದಲ್ಲಿರುವಂತಹ ಉಲ್ಲೇಖಗಳನ್ನು ಕ್ರೋಢೀಕರಿಸಿ ಇಲ್ಲಿ ಹೇಳಬೇಕು ಅಂತ ಬಯಸ್ತೇನೆ. ವನಪರ್ವದಲ್ಲಿ ವೈಷ್ಣವ ಪಾಠದಲ್ಲಿ 126ನೇ ಅಧ್ಯಾಯ, ಅಲ್ಲಿ 4ನೇ ಶ್ಲೋಕ. ಮತ್ತೆ ಉತ್ತರ ಭಾರತದ ಗೀತಾ ಪ್ರೆಸ್ಸಿನ ಪಾಠದಲ್ಲಿ ಅದು 130ನೇ ಅಧ್ಯಾಯ. ಅಲ್ಲಿ ಈ ಸರಸ್ವತಿ ನದಿ ಅದೃಶ್ಯವಾದ ಒಂದು ಉಲ್ಲೇಖ ಕಾಣಿಸ್ತದೆ. ಲೋಮಶರು ಈ ಯುಧಿಷ್ಠಿರನಿಗೆ ಹೇಳಿದಂತಹ ಪ್ರಸಂಗಗಳೆಲ್ಲ ಇವು. ಏಷಾ ಸರಸ್ವತಿ ರಮ್ಯಾ ನಿತ್ಯ ಚೌಘವತಿ ನದಿ ಏತದ್ ವಿನಶನಂ ನಾಮ ಸರಸ್ವತ್ಯಾಹ ವಿಷಾಂಪತೆ. ವಿನಶನ ಅಂತ ಅದಕ್ಕೆ ಹೆಸರು. ಸರಸ್ವತಿ ನದಿ ಅದೃಶ್ಯಳಾಗುವಂತಹ ಜಾಗ ಅದು. ವಿನಶನ ಅಂದ್ರೆ ನಾಶ ಅಂತ ಅರ್ಥ. ಈ ವಿನಶನ ಅನ್ನುವ ಕ್ಷೇತ್ರ ಮುಂದೆ ಬರುವಂತಹ ಒಂದು ನಿಷಾದರ ರಾಷ್ಟ್ರ, ದುಷ್ಟ ಅಸಂಸ್ಕೃತ ಆಚಾರ ವಿಚಾರಗಳಿರುವಂತಹ ಕೆಲವು ಜನಾಂಗಗಳ ಭೂಮಿ ಅದು. ಯೇಷಾಂ ದೋಷಾತ್ ಸರಸ್ವತಿ ಪ್ರವಿಷ್ಠ ಪೃಥಿವೀಂ ವೀರ ಮಾ ನಿಷಾದಾಹಿ ಮಾಂ ವಿದುಹು. ಅಲ್ಲಿ ಪಾಪ ಕರ್ಮಗಳು ಮಾಡಿದಂತಹ ಈ ನಿಷಾದ ದೇಶದ ಜನ, ಅಸಂಸ್ಕೃತರಾದಂತಹ ಈ ಜನ ತನ್ನನ್ನು ನೋಡಬಾರದು, ತನ್ನ ಸ್ಪರ್ಶ ಮಾಡಬಾರದು ಅಂತ ಆ ಸರಸ್ವತಿ ನದಿ ಅದೃಶ್ಯವಾಗಿ ಹೋಗಿದೆ ಅಂತ ಹೇಳ್ತಾರೆ. ಅದು ವಿನಾಶನ ಅನ್ನೋದರ ಉಲ್ಲೇಖ. ಶಲ್ಯ ಪರ್ವದಲ್ಲಿ 2 ಕಡೆ ಈ ಸರಸ್ವತಿ ನದಿ ಬಗ್ಗೆ ಉಲ್ಲೇಖ ಇದೆ. ಮೊದಲನೇದು ವೈಷ್ಣವ ಪಾಠದಲ್ಲಿ 36ನೇ ಅಧ್ಯಾಯ, ಅಲ್ಲಿ 38ನೇ ಶ್ಲೋಕ. ಗೀತಾ ಪ್ರೆಸ್ಸಿನ ಪಾಠದಲ್ಲಿ ಆ ಶಲ್ಯ ಪರ್ವದ 35ನೇ ಅಧ್ಯಾಯ, ಅಲ್ಲಿ 90ನೇ ಶ್ಲೋಕ. ಉದಪಾನಂ ಅಥಾಗಚ್ಚತ ತ್ವರಾವಾನ್ ಕೇಶವಾಗ್ರತಃ ಆದ್ಯಂ ಸ್ವಶ್ಚಯನಂ ಚೈವ ಯತ್ರಾವಾಪ್ಯ ಮಹತ್ಫಲಂ ಸ್ನಿಗ್ಧ ತ್ವಾತ್ ಓಷಧೀನಾಂ ಚ ಭೂಮೇಶ್ಚ ಜನಮೇಜಯ ಜಾನಂತಿ ಸಿದ್ಧಾರಾಜೇದ ನಷ್ಟಾಮಪಿ ಸರಸ್ವತಿ. ಉದಪಾನ ಅನ್ನುವ ಕ್ಷೇತ್ರಕ್ಕೆ ಬಲರಾಮ ಬಂದಂಥ ಒಂದು ಪ್ರಸಂಗ ಅದು. ಆ ಪ್ರದೇಶದಲ್ಲಿ ಸರಸ್ವತಿ ನದಿ ಅದೃಶ್ಯವಾಗಿದೆ. ಆದರೆ ಆ ಭೂಮಿಯಲ್ಲಿ ತೇವಾಂಶ ಕಾಣಿಸ್ತದೆ. ಮತ್ತೆ ಸುತ್ತಮುತ್ತಲಿರುವಂತಹ ವನಸ್ಪತಿಗಳೆಲ್ಲವೂ ಕೂಡ ಹಸಿರಿನಿಂದ ಕಂಗೊಳಿಸ್ತಾ ಇರ್ತವೆ. ಈ ಕಾರಣದಿಂದ ಸರಸ್ವತಿ ನದಿ ಅದೃಶ್ಯವಾಗಿದ್ರೂ ಕೂಡ ಅಲ್ಲಿರುವುದನ್ನ ಅವರೆಲ್ಲರೂ ಗಮನಿಸ್ತಾರೆ ಅಂತ ಉಲ್ಲೇಖ ಕಂಡು ಬರ್ತದೆ. ಶಲ್ಯ ಪರ್ವದಲ್ಲಿಯೇ ಮತ್ತೊಂದು ಉಲ್ಲೇಖ ಈ ಸರಸ್ವತಿ ನದಿ ಬಗ್ಗೆ. ಅದು ವೈಷ್ಣವ ಪಾಠದಲ್ಲಿ 43ನೇ ಅಧ್ಯಾಯ 42ನೇ ಶ್ಲೋಕದಲ್ಲಿ, ಮತ್ತೆ ಗೀತಾ ಪ್ರೆಸ್ಸಿನ ಪಾಠದಲ್ಲಿ 42ನೇ ಅಧ್ಯಾಯ 39ನೇ ಶ್ಲೋಕದಲ್ಲಿ. ವೈಷ್ಣವ ಪಾಠದಲ್ಲಿ 43ನೇ ಅಧ್ಯಾಯ 42ನೇ ಶ್ಲೋಕ, ಮತ್ತೆ ಗೀತಾ ಪ್ರೆಸ್ಸಿನ ಪಾಠದಲ್ಲಿ 42ನೇ ಅಧ್ಯಾಯ 39ನೇ ಶ್ಲೋಕ. ವಸಿಷ್ಠಾಪವಾಹ ಅನ್ನುವ ತೀರ್ಥದ ಒಂದು ವರ್ಣನೆ ಮಾಡ್ತಾರೆ. ಸರಸ್ವತಿ ನದಿ ಇಲ್ಲಿ ಅತ್ಯಂತ ವೇಗದಿಂದ ಹರಿಯುತ್ತದೆ. ಇದಕ್ಕೆ ಕಾರಣ ಏನು ಅಂತ ಜನಮೇಜಯ ವೈಶಂಪಾಯನರನ್ನ ಕೇಳಿದ. ಕಥೆಯನ್ನು ಅವ್ರು ಹೇಳಿಕ್ ತೊಡಗಿದ್ರು. ಈ ವಿಶ್ವಾಮಿತ್ರ ಮತ್ತೆ ವಸಿಷ್ಠರ ನಡುವೆ ತಪಸ್ಸಿನ ಕಾರಣದಿಂದ ಒಂದು ಪ್ರಭಾವ, ತೀವ್ರವಾದಂತಹ ವೈರ ಬೆಳೆಯಿತು. ಸರಸ್ವತಿ ನದಿಯ ತೀರದಲ್ಲಿ ಪೂರ್ವ ದಿಕ್ಕಿನಲ್ಲಿ ವಸಿಷ್ಠರ ಆಶ್ರಮ ಇತ್ತು, ವಿಶ್ವಾಮಿತ್ರರ ಆಶ್ರಮ ಪಶ್ಚಿಮ ದಿಕ್ಕಿನಲ್ಲಿತ್ತು. ವಸಿಷ್ಠರ ತಪಸ್ಸಿನ ಬಗ್ಗೆ ವಿಶ್ವಾಮಿತ್ರನಿಗೆ ಒಂದು ಅಸಹನೆ ಮೂಡಿತು. ಸರಸ್ವತಿ ನದಿಗೆ ಆತ ಹೇಳಿದ, ವಸಿಷ್ಠರನ್ನ ನಿನ್ನ ಪ್ರವಾಹದಲ್ಲಿ ಕೊಚ್ಚಿ ತಂದು ಬಿಡು, ಆ ಮೂಲಕ ನನ್ನ ಮತ್ತು ಅವರ ನಡುವಿನ ಸ್ಪರ್ಧೆ ಕೊನೆಗಾಣಲಿ ಅಂತ ಆತ ಹೇಳಿದ. ಸರಸ್ವತಿ ನದಿ ಆತನ ಮಾತನ್ನು ಕೇಳಿ
ಬಹಳ ಚಿಂತಿತ ಆದಳು. ಮುಂದೆ ವಸಿಷ್ಠರ ಬಳಿಗೆ ಹೋಗಿ ನಡೆದದ್ದನ್ನೆಲ್ಲ ಹೇಳಿದರು. ಆಗ ವಸಿಷ್ಠರು ಹೇಳಿದರು, ನೀನು ವಿಶ್ವಾಮಿತ್ರರ ಮಾತನ್ನು ನಡೆಸಿಕೊಡದೆ ಹೋದರೆ ಅವರು ಕುಪಿತರಾಗ್ತಾರೆ. ಅದರಂತೆ ನೀನು ನಿನ್ನ ರಕ್ಷಣೆಗಾಗಿ ನನ್ನನ್ನ ನಿನ್ನ ಪ್ರವಾಹದ ಮೂಲಕ ಅವರಿದ್ದಲ್ಲೇ ತೆಗೆದುಕೊಂಡು ಹೋಗು ಅಂತ ವಸಿಷ್ಠರು ಅವಳಿಗೆ ಸಲಹೆ ಕೊಟ್ಟರು. ಅದರಂತೆ ಸರಸ್ವತಿ ನದಿ ವಸಿಷ್ಠರ ಆಶ್ರಮವನ್ನು ಕೊಚ್ಚಿಕೊಂಡು ವಿಶ್ವಾಮಿತ್ರನ ಕಡೆಗೆ ಹೊರಟಳು. ಆಗ ಅವರು ಈ ಮುಂದಿನಂತೆ ಸರಸ್ವತಿಯನ್ನು ಸ್ತುತಿಸಿದರಂತೆ. ಬ್ರಹ್ಮನ ಸರೋವರದಿಂದ ನೀನು ಹೊರಬಂದವಳು, ಪಿತಾಮಹಸ್ಯ ಸರಸಃ ಪ್ರವೃತ್ತಾಸಿ ಸರಸ್ವತಿ, ವ್ಯಾಪ್ತಂ ಚೇದಂ ಜಗತ್ ಸರ್ವಂ. ನೀನು ಸರಸ್ಸಿನಿಂದ ಬಂದವಳಾದ್ರಿಂದ ಸರಸ್ವತಿ ಅಂತ ನಿನಗೆ ಹೆಸರಿದೆ. ಇಡೀ ಜಗತ್ತೆಲ್ಲವೂ ಕೂಡ ನಿನ್ನ ಈ ಒಂದು ನೀರಿನಿಂದ ಉಪಕೃತ ಆಗಿದೆ. ಹೀಗೆ ಸ್ತುತಿಸಿದರು. ಮುಂದೆ ವಿಶ್ವಾಮಿತ್ರರು ಆ ವಸಿಷ್ಠರನ್ನ ಕೊಂದು ಹಾಕಬೇಕು ಅಂತ ಒಂದು ಅವಕಾಶಕ್ಕಾಗಿ ಕಾದಿದ್ರು. ಸರಸ್ವತಿ ನದಿ ಅದನ್ನ ಗಮನಿಸಿದಳು. ಈ ಪ್ರವಾಹವನ್ನ ನಾನೇನಾದರೂ ಕಡಿಮೆ ಮಾಡಿದರೆ ಆಗ ವಿಶ್ವಾಮಿತ್ರನಿಗೆ ವಸಿಷ್ಠರನ್ನು ಕೊಲ್ಲುವಂತ ಅವಕಾಶ ಆಗ್ತದೆ, ಆ ಬ್ರಹ್ಮಹತ್ಯೆಯಲ್ಲಿ ನಾನೂ ಭಾಗಿದಾರರಾಗಬೇಕಾಗ್ತದೆ ಅಂತ ಆಲೋಚನೆ ಮಾಡಿ ತನ್ನ ವೇಗವನ್ನು ಕಡಿಮೆ ಮಾಡದೆ ಮುಂದೆ ತಗೊಂಡು ಹೋಗಿಬಿಟ್ಲು. ಆಗ ವಿಶ್ವಾಮಿತ್ರರಿಗೆ ಅವಳ ಬಗ್ಗೆ ಕೋಪ ಬಂತು. ವಿಶ್ವಾಮಿತ್ರ ಹೇಳಿದಂತೆ ಆ ದಿಕ್ಕಿನಿಂದ ಕರ್ಕೊಂಡೇನೋ ಬಂದಿದ್ಲು, ಆದರೆ ಉಭಯೋಹು ಕುರ್ವತಿ ವಾಕ್ಯಂ. ವಿಶ್ವಾಮಿತ್ರ ಹೇಳಿದಂತೆ ಕರ್ಕೊಂಡು ಬಂದಿದ್ಲು, ವಸಿಷ್ಠರು ಹೇಳಿದಂತೆ ವಿಶ್ವಾಮಿತ್ರರ ಮಾತನ್ನೇ ನೀನು ನಡೆಸುವಂತ ಹೇಳಿದಂತೆ ನಡೆದುಕೊಂಡಿದ್ಲು. ಆದರೆ ಅಲ್ಲಿಂದ ಮುಂದೆ ಕರ್ಕೊಂಡು ಹೋಗಿ ಆ ವಿಶ್ವಾಮಿತ್ರರ ಆಶ್ರಮವನ್ನು ದಾಟಿ ಮುಂದೆ ಕರ್ಕೊಂಡು ಹೋಗ್ಬಿಟ್ಲು ವಸಿಷ್ಠರನ್ನ. ಅವರ ಕೈಗೆ, ವಿಶ್ವಾಮಿತ್ರರ ಕೈಗೆ ವಸಿಷ್ಠರು ಸಿಗದಂತೆ ಮಾಡಿದ್ಲು. ಆಗ ವಿಶ್ವಾಮಿತ್ರರಿಗೆ ಕೋಪ ಬಂತು. ಯಸ್ಮಾತ್ ತ್ವಾಂ ಸರಿತ ಶ್ರೇಷ್ಠೆ ವಂಚಯಿತ್ವ ಪುನರ್ಗತ ಶೋಣಿತಂಬುಹ ಕಲ್ಯಾಣಿ. ನೀನು ನನಗೆ ವಂಚನೆ ಮಾಡಿದ್ಯಾದ್ರಿಂದ ನೀನು ರಕ್ತವಾಹಿನಿಯಾಗು. ನಿನ್ನ ತೀರ್ಥ ರಾಕ್ಷಸ ಗಣಕ್ಕೆ ಅತ್ಯಂತ ಪ್ರಿಯ ಆಗಲಿ. ರಕ್ಷೋ ಗ್ರಾಮಣಿ ಸಮ್ಮತಂ. ಹೀಗೆ ವಿಶ್ವಾಮಿತ್ರರ ಶಾಪ ಬಂದಾಗ ಅವಹತ್ ಶೋಣಿತೋನ್ಮಿಷ್ಟಂ ತೋಯಂ ಸಂವತ್ಸರಂ ತದಾ. 1 ವರ್ಷ ಕಾಲ ಆ ರಕ್ತದ ಪ್ರವಾಹದಿಂದಲೇ ಕೂಡಿತ್ತಂತೆ ಆ ನದಿ. ಶಲ್ಯ ಪರ್ವದಲ್ಲಿ ಮುಂದೆ ಆ ಸರಸ್ವತಿ ನದಿಗೆ ಬಂದಂಥ ಶಾಪದ ಪರಿಹಾರ, ಇದು ಋಷಿಗಳ ಪ್ರಯತ್ನ, ಇದರ ಬಗ್ಗೆ ವರ್ಣನೆ ಇದೆ. ಜಲ ಶುದ್ಧವಾಗಿತ್ತು. ಇದು ಸರಸ್ವತಿ ನದಿಯ ಒಂದು ಮಹತ್ವದ ವರ್ಣನ. ಮುಂದೆ ಮೌಸಲ ಪರ್ವದಲ್ಲಿ ಸಾತ್ಯಕಿಯ ಮಗನನ್ನ ಅರ್ಜುನ ಸರಸ್ವತಿ ನದಿಯ ತೀರದಲ್ಲಿ ಅಧಿಪತಿಯನ್ನಾಗಿ ಮಾಡಿದ್ದು ಇದ್ರ ಬಗ್ಗೆ ಕೇಳಿ ಬರ್ತದೆ. ಮತ್ತೆ ಸ್ವರ್ಗಾರೋಹಣ ಪರ್ವದಲ್ಲಿ ಈ ಸರಸ್ವತಿ ನದಿಯಲ್ಲೇ ಕೃಷ್ಣನ 16,100 ಜನ ಪತ್ನಿಯರು ತಮ್ಮ ದೇಹವನ್ನು ಪರಿತ್ಯಾಗ ಮಾಡಿದರು ಅಂತ ಕೂಡ ಕೇಳಿ ಬರ್ತದೆ. ಇದಿಷ್ಟು ಸರಸ್ವತಿ ನದಿಯ ಬಗ್ಗೆ ನಾವು ನೋಡಿದಂತಹ ಉಲ್ಲೇಖ. ಸರಸ್ವತಿ ನದಿಯ ಐತಿಹಾಸಿಕತೆಯನ್ನು ಗಮನಿಸಿ ಅದನ್ನ ಪುನರುಜ್ಜೀವಿತ ಮಾಡುವಂತಹ ಒಂದು ಪ್ರಯತ್ನ ಹರಿಯಾಣ ಸರ್ಕಾರದಿಂದ ಇತ್ತೀಚೆಗೆ ನಡೆದಿದೆ ಅಂತ ನಾನು ಒಂದ್ ಕಡೆ ಪತ್ರಿಕೆಯಲ್ಲಿ ಓದಿದ್ದೆ. ಅದರ ಮರು ಹುಟ್ಟಿಗಾಗಿ ಅನೇಕ ಪ್ರಯತ್ನ ಮಾಡಿದ್ದಾರೆ, ಅಲ್ಲಲ್ಲಿ ಶೋಧ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಮತ್ತು ಹರಿಯಾಣ ಸರ್ಕಾರ ಅದಕ್ಕಾಗಿ ಯಮುನಾ ಈ ಸರಸ್ವತಿ ನದಿಯ ಪುನರುಜ್ಜೀವನಕ್ಕಾಗಿ ಪ್ರಯತ್ನ ಮಾಡ್ತಿದ್ದಾರೆ. ಯಮುನಾನಗರ ಜಿಲ್ಲಾ ಅಲ್ಲಿ ಮುಸ್ತಫಾಬಾದ್ ಅಂತ ಒಂದು ಊರು, ಅದನ್ನು ಈಗ ಸರಸ್ವತಿ ನದಿ ಅಂತ ಮತ್ತೆ ಹೆಸರಿಸಿದ್ದಾರೆ. 8,500ರಷ್ಟು ಜನಸಂಖ್ಯೆ ಇರುವಂತಹ ಸರಸ್ವತಿ ನಗರ ಅದು. ಯಮುನಾನಗರ್ ಜಿಲ್ಲಾದಲ್ಲಿ ಇರುವಂತಹ ಊರು. ಸರಸ್ವತಿ ನದಿಯ ಒಂದು ಮಧ್ಯದಲ್ಲಿ, ಪಾತ್ರದ ಮಧ್ಯದಲ್ಲಿ ಭವ್ಯವಾದ ಸರಸ್ವತಿ ಮಂದಿರ ಇದೆ. ದಸರಾ ಕಾರ್ಯಕ್ರಮ ಇತ್ಯಾದಿಗಳನ್ನ ಅಲ್ಲಿ ನಡೆಸ್ತಾರೆ.
ನದಿಯ ಉತ್ಖನನ ಮತ್ತೆ ಅದರ ಕಾರ್ಬನ್ ಡೇಟಿಂಗ್, ಕಾರ್ಬನ್ ಪರೀಕ್ಷೆ ಇತ್ಯಾದಿಗಳೆಲ್ಲವನ್ನೂ ಕೂಡ ಮಾಡಿ ಅದರ ಬಗ್ಗೆ ಮತ್ತಷ್ಟು ಸಂಶೋಧನೆಗಳನ್ನು ಮಾಡುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಹರಿಯಾಣ ಮತ್ತು ರಾಜಸ್ಥಾನ್ ಅಲ್ಲಿ ಸರಸ್ವತಿ ನದಿ ಬಗ್ಗೆ ಏನೇನು ಉಲ್ಲೇಖಗಳಿವೆ ಅಂತ ಅನ್ನೋದನ್ನ ಅವರು ಗಮನಿಸ್ತಾ ಇದ್ದಾರೆ. ಫ್ರಾನ್ಸಿನ ಮೈಕೆಲ್ ಡೆನಿನೋ ಅನ್ನುವರೊಬ್ಬರು ಲೇಖಕರು ಸರಸ್ವತಿ ನದಿ ಕುರಿತು ದ ಲಾಸ್ಟ್ ರಿವರ್ ಆನ್ ದ ಟ್ರೇಲ್ ಆಫ್ ದ ಸರಸ್ವತಿ ಅಂತ ಒಂದು ಪುಸ್ತಕವನ್ನು ಕೂಡ ಬರೆದಿದ್ದಾರೆ ಅಂತ ಕೇಳಿ ಬರ್ತದೆ 2010ನೇ ಇಸ್ವಿಯಲ್ಲಿ. ಈ ಯಮುನಾನಗರ ಜಿಲ್ಲಾದಲ್ಲಿ ಕಳೆದ ವರ್ಷ ಆ ನದಿ ಇದ್ದ ಪಾತ್ರದಲ್ಲಿ, ನದಿ ನೀರಲ್ಲಿ ಇಲ್ಲದೆ ಇರಬಹುದು ಈಗ, ಅದರ ಪಾತ್ರದಲ್ಲಿ ಸ್ವಲ್ಪ ನೀರಿನ ಪಸೆ ಕಾಣಿಸಿಕೊಂಡಿತ್ತಂತೆ. ಹಾಗಾಗಿ ಅಲ್ಲಿರುವಂತಹ ನದಿಯನ್ನ ಮತ್ತೆ ಹುಡುಕ್ಲಿಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಮತ್ತೆ ಹರಿಯಾಣ ಸರ್ಕಾರಗಳಲ್ಲದೆ ರಾಜಸ್ಥಾನದ ಸರ್ಕಾರವೂ ಕೂಡ ಇದಕ್ಕಾಗಿ ಪ್ರಯತ್ನ ಮಾಡ್ತಿದೆ ಅಂತ ಕಂಡು ಬರ್ತದೆ. ಸರಸ್ವತಿ ನದಿ ರಾಜಸ್ಥಾನದಲ್ಲಿ ಉಗಮ ಕಂಡು ಇಂಡಸ್, ಸಟ್ಲೇಜ್, ಚೀನಾಬ್, ಝೀಲಂ ಆ ನದಿಗಳ ಮೂಲಕವಾಗಿ ಪಂಜಾಬ್, ಹರಿಯಾಣ, ರಾಜಸ್ಥಾನ್, ಗುಜರಾತ್ ಇವುಗಳೆಲ್ಲದರ ಮೂಲಕ ಹರಿದು ಮುಂದೆ ಅರಬ್ಬಿ ಸಮುದ್ರ ಸೇರ್ತದೆ ಅಂತ ಒಂದು ಅಂದಾಜನ್ನು ಮಾಡಿದ್ದಾರೆ ತಜ್ಞರು. ಗುಜರಾತಿನ ಕಚ್ ಪ್ರದೇಶದಲ್ಲಿ ಹಿಂದೆ ಒಂದೇನು ಭಯಂಕರವಾದ ಭೂಕಂಪ ಆಗಿತ್ತು. ಆ ಭೂಕಂಪದ ಕಾರಣದಿಂದಾಗಿ ಸರಸ್ವತಿಯ ಮೂಲವೇ ನಾಪತ್ತೆ ಆದಂತಹ ಒಂದು ಸಮಸ್ಯೆಯೂ ಕೂಡ ಆಗಿತ್ತು. ಬಹಳ ಹಿಂದೆ 1870, 1886, 1947 ಆಗೆಲ್ಲ ಸಂಶೋಧನೆಗಳನ್ನು ಮಾಡಿದ್ದಾರೆ. ಆದರೆ ಉಗಮ ಪತ್ತೆ ಆಗಿರಲಿಲ್ಲ. 1972ರಲ್ಲಿ ಮತ್ತೆ ಉಪಗ್ರಹದ ಮೂಲಕ ಅದರ ಮೂಲ ರಾಜಸ್ಥಾನದಲ್ಲಿದೆ ಅಂತ ಒಂದು ಮಾಹಿತಿ ತಜ್ಞರಿಗೆ ಸಿಕ್ತು. ರಾಜಸ್ಥಾನದಲ್ಲಿ ಗಂಗಾನಗರ್ ಜಿಲ್ಲಾ, ಅಲ್ಲೆಯ ಬಿಂಜೋರ್ ಅನ್ನುವ ಪ್ರದೇಶದಲ್ಲಿ ಉತ್ಖನನ ಮಾಡ್ತಾ ಇದ್ದಾರೆ. ಅಲ್ಲಿರುವಂತಹ ಫಕ್ಕರ್ ಮತ್ತು ಹಕ್ರ, ಸ್ವಲ್ಪ ಅಕ್ಷರಗಳನ್ನ ವ್ಯತ್ಯಾಸ ಮಾಡಿ ಹೇಳಿರಬಹುದು, ಆ ನದಿ ಪಾತ್ರದ ಗುಂಟ ಸರಸ್ವತಿ ನದಿ ಗುಪ್ತಗಾಮಿನಿಯಾಗಿ ಹರಿತಿತ್ತು ಅಂತ ತಜ್ಞರ ಒಂದು ಅಂದಾಜಿದೆ. ಆ ಪ್ರದೇಶದಲ್ಲಿ ಉತ್ಖನನ, ಸಂಶೋಧನೆ ಇತ್ಯಾದಿಗಳನ್ನ ಮಾಡ್ತಾ ಇದ್ದಾರೆ. ಇಂದಿನ ತಜ್ಞರ ಒಂದು ಅಭಿಪ್ರಾಯದಂತೆ ಹಿಮಾಲಯದಲ್ಲಿನ ಭೂಮಿಯ ಒಳರಚನೆಯಲ್ಲಿ ಏನು ಬದಲಾವಣೆಗಳು ಕಾಣುತ್ತವೆ, ಆ ಕಾರಣದಿಂದ ಸರಸ್ವತಿ ನದಿ ಕ್ರಿಸ್ತಪೂರ್ವ 3000 ಅಥವಾ 5000 ವರ್ಷಗಳ ಅವಧಿಯಲ್ಲಿ ಕಣ್ಮರೆಯಾಯಿತು ಅಂತ ಕೇಳಿ ಬರ್ತದೆ. ಮಹಾಭಾರತದಲ್ಲೂ ಕೂಡ ಅಂಥ ಉಲ್ಲೇಖಗಳನ್ನ ನಾವು ನೋಡಿದ್ದೀವಿ. ವಿನಶನ ಅಥವಾ ಉಪಮಜ್ಜನ ಅಂತ ಈಗ ನಾವು ಮಹಾಭಾರತದಲ್ಲಿ ನೋಡಿದಂಥ ವನಪರ್ವದಲ್ಲಿ ನೋಡಿದ್ದ ಒಂದು ವಿನಶನ ಅಂತ ಏನಿದೆಯಲ್ಲ, ಅದನ್ನ ಉಪಮಜ್ಜನ ಅಂತನೂ ಕೆಲವರು ಕರೀತಾರೆ. ಹೀಗೆ ಮಹಾಭಾರತದಲ್ಲಿ ಕಂಡು ಬರೋದನ್ನ ಆ ಸಂಶೋಧಕರೆಲ್ಲ ಗಮನಿಸಿದ್ದಾರೆ. ಬಲರಾಮ ದ್ವಾರಕಾದಿಂದ ಮಥುರಾದವರೆಗೆ ಯಾತ್ರೆಯನ್ನ ಮಾಡಿದ, ಸರಸ್ವತಿ ನದಿಯ ಮೂಲಕ ಮಾಡಿದ್ದರ ವರ್ಣನೆಯನ್ನು ಕೂಡ ಆ ತಜ್ಞರಾದವರೆಲ್ಲ ಗಮನಿಸಿದ್ದಾರೆ. ಸರಸ್ವತಿ ನದಿ ಬಗ್ಗೆ ಇವಿಷ್ಟು ಉಲ್ಲೇಖಗಳು. ಸರಸ್ವತಿ ನದಿಯ ವಿನಾಶ ಆಗುವುದಕ್ಕೆ, ಅದು ಲುಪ್ತ ಆಗುವುದಕ್ಕೆ ಯಾವೇ ದೈವಿಕ ಕಾರಣಗಳಿರಲಿ, ಪೌರಾಣಿಕ ಕಾರಣಗಳಿರಲಿ, ಅಥವಾ ಹಿಮಾಲಯದ ಒಳಪದರಗಳಲ್ಲಿ ರಚನೆ, ಅಲ್ಲಿ ವ್ಯತ್ಯಾಸಗಳು, ಅಂತಹ ಭೌತಿಕ ಕಾರಣಗಳು ಏನೇ ಇರಲಿ, ಅಂತೂ ಎರಡೂ ಕೂಡ ಅವು ಸರಸ್ವತಿ ನದಿ ಮೊದಲೊಂದು ಕಾಲದಲ್ಲಿ ಈ ದೇಶದಲ್ಲಿ ಮಹತ್ವದ ಸ್ಥಾನವನ್ನು ವಹಿಸಿತ್ತು. ಮುಂದೆ ಅದು ಬೇರೆ ಬೇರೆ ಕಾರಣಗಳಿಂದ ಅದೃಶ್ಯವಾಗಿತ್ತು ಅಂತನ್ನೋದ್ರ ಬಗ್ಗೆ ಈಗಿನ ಸಂಶೋಧನೆಗಳು ಮತ್ತು ಪೌರಾಣಿಕ ಉಲ್ಲೇಖಗಳು ಅವೆಲ್ಲವೂ ಕೂಡ ಸಮರ್ಥನೆಯನ್ನು ಒದಗಿಸ್ತವೆ ಅಂತ ನಾವು ತಿಳಿದುಕೊಳ್ಬೇಕು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.